ಸ್ನೇಹಿತರೆ, ಪುರಿ ಜಗನ್ನಾಥನ ದೇವಸ್ಥಾನ ಅಂದ್ರೇ ಒಂದು ವಿಶೇಷ. ಪವಿತ್ರ ಪುರಿ ಜಗನ್ನಾಥನ ದೇವಸ್ಥಾನದಲ್ಲಿ ಕೆಲವೊಂದು ವಿಷಯಗಳು ತುಂಬಾ ಅದ್ಭುತ ಚಮತ್ಕಾರಗಳನ್ನೇ ಮಾಡುತ್ತೆ. ಪವಿತ್ರ ಹಿಂದೂ ಯಾತ್ರಾ ಸ್ಥಳವಾಗಿ ಪುರಿ ಜಗನ್ನಾಥ ದೇವಸ್ಥಾನ ಗುರುತಿಸಿಕೊಂಡಿದೆ. ಇದು ಒಡಿಶಾದಲ್ಲಿದೆ. ಮಹಾವಿಷ್ಣುವಿನ ಅವತಾರವಾದ ಜಗನ್ನಾಥ ಸ್ವಾಮಿಗೆ ಈ ದೇವಸ್ಥಾನ ಸಮರ್ಪಿತ. ಈ ದೇವಸ್ಥಾನ ಅಸಾಧಾರಣವಾದ ರಹಸ್ಯಗಳನ್ನು, ಬಹಳ ಮಹಿಮೆಗಳನ್ನು ಸಹ ಒಳಗೊಂಡಿದೆ. ಭಕ್ತರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಇದೆ. ಇಲ್ಲಿರುವಂತಹ ಜಗನ್ನಾಥನು ಮುಗ್ಧ ಮಗುವಿನಂತೆ ಭಕ್ತರಿಗೆ ದರ್ಶನವನ್ನು ಕೊಡ್ತಾನೆ. ದೇವಾಲಯದ ದ್ವಾರಗಳ ಮೇಲೆ ನೀವು ಕಿವಿಯಿಟ್ಟು ನಿಶ್ಶಬ್ದವಾಗಿ ಕೇಳಿಸಿಕೊಂಡರೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತೆ. ಹಾಗೆಯೇ ಗಾಳಿಯು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಮೂಲಕ ವಿಶ್ವದಲ್ಲಿರುವಂತಹ ವಿಜ್ಞಾನಿಗಳಿಗೆ ಸವಾಲಾಗಿದೆ ಈ ದೇವಸ್ಥಾನ. ನಮಸ್ಕಾರ ಎಲ್ಲರಿಗೂ, ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸುವುದಕ್ಕಿಂತ ಮುಂಚೆ ವಿಡಿಯೋಗಾಗಿ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ನೇಹಿತರೆ, ಇಲ್ಲಿರುವಂತಹ ದೇವಸ್ಥಾನದಲ್ಲಿರುವಂತಹ ದೇವರ ವಿಗ್ರಹಗಳು ಬೇವಿನ ವೃಕ್ಷದಿಂದ ತಯಾರಿಸಲ್ಪಟ್ಟಿರುತ್ತವೆ. ಗರ್ಭಗುಡಿಯಲ್ಲಿರುವಂತಹ ಕೃಷ್ಣನ ಅವತಾರವಾದ ಜಗನ್ನಾಥ, ಅಣ್ಣ ಬಲರಾಮ ಹಾಗೂ ಸಹೋದರಿ ಸುಭದ್ರ ಈ ದೇವಸ್ಥಾನದ ಮುಖ್ಯ ದೇವರುಗಳು. ಇಲ್ಲಿರುವಂತಹ ದೇವರುಗಳನ್ನು ಪವಿತ್ರವಾದ ಬೇವಿನ ಮರದಿಂದ ತಯಾರಿಸಲಾಗುತ್ತೆ. ದೇವಾಲಯದ ಗೋಪುರದ ಮೇಲೆ 8 ಕಡ್ಡಿಗಳ ಚಕ್ರವಿದೆ. ಇದನ್ನು ನೀಲಚಕ್ರ ಅಂತಾನೆ ಕರೆಯಲಾಗುತ್ತೆ. ಸ್ನೇಹಿತರೆ, ಈ ಪವಿತ್ರವಾದ ಚಕ್ರದ ಮೇಲೆ ಪ್ರತಿದಿನ ಹೊಸ ಧ್ವಜವನ್ನು ಹಾರಿಸಲಾಗುತ್ತೆ. ಇದು ಕೂಡ ಒಂದು ಸಾಹಸಮಯವಾದ ಸನ್ನಿವೇಶವೇ ಸರಿ. ಪ್ರತಿ ವರ್ಷ ಜಗನ್ನಾಥನ ರಥಯಾತ್ರೆ ಸಹ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಸಾಗುತ್ತೆ. ಈ ಸಮಯದಲ್ಲಿ ಜಗನ್ನಾಥ, ಬಲರಾಮ, ಸುಭದ್ರೆಯ ವಿಗ್ರಹಗಳನ್ನು ವಿಜೃಂಭಣೆಯಾಗಿ ಉತ್ಸವದಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಈ ಉತ್ಸವಕ್ಕೆ ದೇಶದ ಮೂಲೆ ಮೂಲೆಗಳಿಂದ ನಾನಾ ಭಕ್ತರು ಪಾಲ್ಗೊಳ್ತಾರೆ. ಲಕ್ಷಾಂತರ ಭಕ್ತರು ಭೇಟಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇಷ್ಟೇ ಅಲ್ಲದೆ ಇಲ್ಲಿದೆ ಒಂದು ವಿಸ್ಮಯ. ನಿಮಗಿದು ತಿಳಿದಿರಲೇಬೇಕು. ಭಾರತದ ಕೆಲವು ದೇವಾಲಯಗಳಲ್ಲಿ ಹಿಂದೂಗಳಿಗೆ ಮಾತ್ರ ಎಂಬ ಫಲಕವನ್ನು ಬರೆದಿರ್ತಾರೆ. ಅವುಗಳಲ್ಲಿ ಪುರಿಯ ಜಗನ್ನಾಥ ದೇವಸ್ಥಾನ ಕೂಡ ಸೇರಿದೆ. ಈ ದೇವಸ್ಥಾನದಲ್ಲಿ ಇತರ ಯಾವುದೇ ಧರ್ಮದ ಜನರಿಗೆ ಪ್ರವೇಶವನ್ನು ನೀಡಲಾಗುವುದಿಲ್ಲ. ಸಾಕ್ಷಾತ್ ಶ್ರೀಕೃಷ್ಣ ನೆಲೆಸಿರುವ ಇಂತಹ ಪವಿತ್ರವಾದ ದೇವಾಲಯಗಳಲ್ಲಿ ನೀವು ಏನು ಮಾಡಬೇಕು, ಮಾಡಬಾರ್ದು ಅನ್ನೋದು ನಿಮಗೆ ಅರಿವಿರಬೇಕಾದ ಒಂದು ವಿಚಾರವೇ. ಹಾಗಾದರೆ ಆ ಒಂದು ವಿಚಾರಗಳು ಯಾವುವು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಜಗನ್ನಾಥನ ದರ್ಶನವನ್ನು ಪಡೆಯುವಾಗ ನಿಶ್ಶಬ್ದವಾಗಿ ಸರತಿ ಸಾಲಿನಲ್ಲಿ ನಿಂತುಕೊಳ್ಳಿ. ದೇವಾಲಯದ ಒಳಗೆ ಪ್ರವೇಶ ಮಾಡಿದ ನಂತರ ಪ್ರಾಚೀನ ಪದ್ಧತಿಗಳನ್ನು ಗೌರವದಿಂದ ಪಾಲಿಸಿ. ಜಗನ್ನಾಥ ದೇವಾಲಯ ಸಹಯಾತ್ರಿಕರಲ್ಲಿ ಧಾರ್ಮಿಕ ಭಾವನೆಗಳನ್ನು ಉತ್ತೇಜಿಸುತ್ತೆ. ದೇವಾಲಯದ ಒಳಗೆ ಸಂಪೂರ್ಣ ಮೌನವನ್ನು ಪಾಲಿಸಿ. ನಿಮ್ಮ ಕಾಣಿಕೆಗಳನ್ನು ದೇವಾಲಯದ ಆವರಣದೊಳಗೆ ಹುಂಡಿ ಅಥವಾ ಶಾಖಾ ಕಚೇರಿಯಲ್ಲಿ ಠೇವಣಿ ಇರಿಸಿ. ಜಗನ್ನಾಥ ದೇವಾಲಯದ ಆವರಣವನ್ನು ಸ್ವಚ್ಛವಾಗಿಡಿ. ಯಾವುದೇ ದೇವಸ್ಥಾನವಾಗಲಿ, ಸಾರ್ವಜನಿಕ ಸ್ಥಳವಾಗಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮ ಪ್ರಮುಖ ಮೊದಲ ಆದ್ಯತೆ. ದೇವಾಲಯ ಪ್ರವೇಶಿಸುವ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ಸ್ನೇಹಿತರೆ, ಇಷ್ಟೇ ಅಲ್ಲದೆ ಪಿಕ್ ಪ್ಯಾಕೆಟ್ ಮತ್ತು ಮಂಗಗಳ ಬಗ್ಗೆ ನೀವು ಅತ್ಯಂತ ಎಚ್ಚರದಿಂದ ಇರಬೇಕು. ಇನ್ನು ಈ ದೇವಾಲಯದ ಆಂಗಣದಲ್ಲಿ ಮಾದಕ ದ್ರವ್ಯಗಳನ್ನು ಸೇವಿಸಲೇಬಾರದು. ಮಾಂಸಾಹಾರವನ್ನು ಮಾಡಿ ದೇವಾಲಯವನ್ನು ಪ್ರವೇಶಿಸಬಾರದು. ಬೇಯಿಸಿದ ಆಹಾರವನ್ನು ದೇವಸ್ಥಾನದ ಒಳಗಡೆ ತೆಗೆದುಕೊಂಡು ಹೋಗಬಾರದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ದೇವಾಲಯದ ಆವರಣದಲ್ಲಿ ಉಗುಳುವುದು, ಮೂತ್ರ ವಿಸರ್ಜನೆ ಮಾಡುವುದು ಇದೆಲ್ಲವನ್ನು ನಿಷೇಧಿಸಬೇಕು. ನಾವು ಇದೆಲ್ಲವನ್ನು ಪಾಲಿಸಬೇಕು. ಸುತ್ತಮುತ್ತ ಪಾದರಕ್ಷೆಗಳು ಮತ್ತು ಚರ್ಮದ ವಸ್ತುಗಳನ್ನು ಇಡುವುದು ತಪ್ಪಿಸಬೇಕು. ಛತ್ರಿ, ಮೊಬೈಲ್ ಫೋನ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು. ಏಕೆಂದರೆ ಇವುಗಳನ್ನು ದೇವಾಲಯದ ಒಳಗಡೆ ತೆಗೆದುಕೊಂಡು ಹೋಗಲು ಒಪ್ಪಿಗೆ ಇರುವುದಿಲ್ಲ. ಹಾಗೆ ಸ್ನೇಹಿತರೆ, ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಅತ್ಯಂತ ನಿಶ್ಶಬ್ದದಿಂದ ಅತ್ಯಂತ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ದೇವಸ್ಥಾನದ ಪಾವಿತ್ರ್ಯಕ್ಕೆ ತೊಂದರೆಯಾಗದಂತೆ ದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು. ಪುರಿ ಜಗನ್ನಾಥನ ದೇವಸ್ಥಾನದ ದರ್ಶನವನ್ನು ಮಾಡೋದು ದೇವರ ದರ್ಶನಕ್ಕೆ
ಮಾಡಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಹಾಗೆಯೇ ನೀವು ಕೂಡ ಅತಿ ಶೀಘ್ರದಲ್ಲೇ ಜಗನ್ನಾಥನ ದರ್ಶನವನ್ನು ಮಾಡಿ ಜಗನ್ನಾಥನ ಕೃಪೆಗೆ ಪಾತ್ರರಾಗೋಣ. ಜೈ ಜಗನ್ನಾಥ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ಜಗನ್ನಾಥ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.